ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿಯನ್ನ ಕಳಿಸಿ ಒಳಗಡೆ ಬಂದಂತಹ ಭಾಗ್ಯನ ಆದಿ ಎಲ್ಲಿ ಅಂತ ಕುಸುಮರ್ ಕೇಳಿದಕ್ಕೆ ಆದಿ ಎಂತ ತಪ್ಪು ಮಾಡಿದ್ದಾರೆ ಗೊತ್ತಿದ್ಯಾ ಅಂತ ತನ್ವಿಗೆ ಹೇಳಿದಾಗ ತನ್ವಿಗೆ ಹೇಳಿದ್ದಾರೆ. ತನ್ವಿ ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ, ಯಾಕೆ ಇವ್ರಿಗೆ ಅರ್ಥ ಆಗೋದಿಲ್ಲ, ಯಾಕೆ ರೀತಿ ನಡ್ಕೊಂಡ್ರು, ಅದಕ್ಕೆ ಮನೆಯಿಂದ ಕಳಿಸ್ಬಿಟ್ಟೆ ಅಂತ ಭಾಗ್ಯ ಹೇಳಿದಾಗ ತಪ್ಪು ಮಾಡಿಬಿಟ್ಟ ಭಾಗ್ಯ. ಇವತ್ತು ನಿನ್ನ ಮಗಳು ಖುಷಿಯಾಗಿರೋದಕ್ಕೆ ಕಾರಣ ಆದಿ. ಅದಕ್ಕೆ ಕಾರಣ ಏನು ಗೊತ್ತಾ, ತಾಂಡವ್ನ ರಿಲೀಸ್ ಮಾಡಿಸಿದ್ದಾನೆ ಆದಿ. ಅದೇ ಕಾರಣದಿಂದಾನೆ ನಿನ್ನ ಮಗಳು ಖುಷಿಯಾಗಿರೋದು. ಆದಿ ಯಾವುದೇ ವಿಷಯನ ತನ್ವಿ ಹತ್ರ ಹೇಳಿಲ್ಲ. ನಿಜಕ್ಕೂ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟ, ಈ ರೀತಿ ಮಾಡಬಾರ್ದಾಯ್ತು ಅಂತ ಹೇಳ್ಬಿಡ್ತಾರ. ಈ ಕಡೆ ಭಾಗ್ಯಗೆ ಗಿಲ್ಟ್ ಫೀಲ್ ಆಗುತ್ತೆ. ಆದಿ ಕಾಲ್ ಮಾಡ್ತಿದ್ದಾರೆ, ಬಟ್ ಆದಿ ನಂಬರ್ ಸ್ವಿಚ್ ಆಫ್ ಬರ್ತದ. ಅತ್ತ ಕಡೆ ಶ್ರೇಷ್ಠ ಮನೆಗೆ ತಾಂಡವ್ ಹೋಗ್ತಾರೆ. ಹೆಂಡತಿ ತನ್ನ ನೋಡಿ ಖುಷಿ ಪಡ್ಬೋದು ಅನ್ಕೊಂಡ್ರೆ ಶ್ರೇಷ್ಠ ಯಾಕೆ ನೀನು ಬಂದ ತಾಂಡವ್, ಇನ್ನೂ ಒಂದು 2 ದಿನ ಇದ್ದಿದ್ರೆ ನಾನು ಇಲ್ಲಿ ದುಡ್ಡು ವಸೂಲಿ ಮಾಡ್ತಿದ್ದೆ, ನಾನು ಕಾಮತ್ ಮೇಲೆ ಕೇಸ್ ಹಾಕಿದ್ದೆ, ಯಾರು ನಿನ್ನ ರಿಲೀಸ್ ಮಾಡಿಸಿದ್ದು ಅಂದಾಗ ನನ್ನ ಮಗಳು ಅಂತ ಹೇಳ್ತಾರ. ಓ, ಆ ಮರಿ ರಾಕ್ಷಸಿ ನಿನ್ನ ರಿಲೀಸ್ ಮಾಡಿಸಿದ್ಲ, ಆ ಭಾಗ್ಯ ದೊಡ್ಡ ರಾಕ್ಷಸಿ, ನಿನ್ನ ಮಗಳು ಮರಿ ರಾಕ್ಷಸಿ ಅಂತ ಶ್ರೇಷ್ಠ ಕೋಪ ಮಾಡ್ಕೋತಾರ. ನನ್ನ ಮಗ್ಳಿಗೆ ಆ ರೀತಿ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ತಾಂಡವ್ ಹೇಳೋದಕ್ಕೆ ಈ ಒಂದು ವೀಕ್ನೆಸ್ ಗೊತ್ತಿರೋದ್ರಿಂದಾನೆ ಮಗಳನ್ನ ಇಟ್ಕೊಂಡು ಭಾಗ್ಯ ಕಾಮತಾದಿ ಆಟ ಆಡಿರೋದು ಅಂತ ಶ್ರೇಷ್ಠ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ತದನಂತರ ಇತ್ತ ಕಡೆ ಆದಿಗೆ ತುಂಬಾನೇ ಬೆಚ್ಚರ ಆಗ್ತದೆ, ನನ್ನಿಂದ ಎಂತ ದೊಡ್ಡ ತಪ್ಪಾಯ್ತು ಅಂತ. ಆಗ ಕುಸುಮವ್ರು ಬಂದಿದ್ದೆ, ನೋಡು ಭಾಗ್ಯ, ಆದಿ ತುಂಬಾ ಒಳ್ಳೆಯವನು, ನಿಜಕ್ಕೂ ನಾವು ಇವತ್ತು 2 ಹೊತ್ತು ಊಟ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆದಿ. ನಿನ್ನ ಮಕ್ಕಳು ಖುಷಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾನೆ, ನಿಜಕ್ಕೂ ನಿನ್ಗೆ ಅವನು ಒಳ್ಳೆ ಜೋಡಿ, ಹೊಸ ಬದುಕನ್ನ ಶುರು ಮಾಡು ಮಗ್ಳೆ ಅಂತ ಹೇಳಿ ಬುದ್ಧಿ ಹೇಳ್ತಿದಾರ. ಅತ್ತ ಕಡೆ ಆದಿ ತುಂಬಾ ವಿಚಾರ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಆಗ ಕಾಮತ್ತವರು 1-2-3 ಫೋಟೋ ತೋರಿಸಿ ಇವ್ನ ನಿನ್ ಮದುವೆ ಆಗ್ಲೇಬೇಕು ಅಂತ ತುಂಬಾ ಬೀಳ್ತಾರೆ. ಪ್ಲೀಸ್ ಅಪ್ಪ ದಯವಿಟ್ಟು ಬೇಡ ಅಂತ ಹೇಳಿ ಆದಿ ಕೇಳಿದಕ್ಕೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಆ ಹುಡುಗಿ ಯಾರು ಅಂತ ಕೇಳಿದಾಗ ಆ ಹುಡುಗಿ ಬೇರೆ ಯಾರು ಅಲ್ಲ ಭಾಗ್ಯ ಅಂತ ಹೇಳ್ತಾರ. ಹೆಸರು ಕೇಳ್ತಿದ್ದಾಗೆ ಕಾಮತ್ಗೆ ಶಾಕ್ ಆಗತ್ತ. ತದನಂತರ ಇದ ಕಡೆ ಭಾಗ್ಯಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದಿ ಹತ್ರ ಕ್ಷಮೆ ಕೇಳ್ಬೇಕು, ಬಟ್ ಆದಿ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಬರ್ತದೆ. ಈ ಕಡೆ ನನ್ನಿಂದ ಎಂತ ತಪ್ಪಾಗಿದೆ, ನನ್ನ ಮಕ್ಳಿಗೋಸ್ಕರ ಅವ್ರಿಗೆ ಎಷ್ಟು ಕಷ್ಟಪಟ್ರು ಅಂತದ್ರಲ್ಲಿ ನಾನು ಅವ್ರ ಮನಸ್ಸಿಗೆ ನೋವು ಮಾಡ್ಬಿಟ್ನಲ್ಲ, ಏನ್ ಮಾಡ್ಲಿ ನಾನು ಅಂತ ಹೇಳಿ ಭಾಗ್ಯ ಗೊಂದಲಕ್ಕೆ ಸಿಲ್ಕ್ ಹಾಕೊಂಡಿದ್ದಾರ. ಆ ಕಡೆ ಭಾಗ್ಯನು ಹೆಸರು ಕೇಳ್ತಿದ್ದಾಗೆ ಕಾಮತ್ತವರು ಶಾಕ್ ಆದ್ರು, ನಂತರ ಒಪ್ಕೋತಾರ. ತದನಂತರ ಆದಿ ಮಾತ್ರ ಭಾಗ್ಯ ಒಪ್ಕೋತಾ ಇಲ್ಲ ನನ್ನ ಪ್ರೀತಿನ, ನಾನು ಮತ್ತೆ ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾರ. ಇತ್ತ ಕಡೆ ಶ್ರೇಷ್ಠ ಕುಪ ಮಾಡಿಕೊಂಡು ಮರುದಿನ ತನ್ವಿ ಕಾಲೇಜ್ಗೆ ಬಂದು ತನ್ವಿಯನ್ನ ತರಾಟೆಗೆ ತಗೊಂಡು ಯಾಕೆ ತಾಂಡವ್ನ ಬಿಡಿಸ್ತೀನಿ ನೀನು ಅಂತ ಹೇಳಿ ಜೋರು ಮಾಡ್ತಿದ್ದಾಳೆ. ಆಗ ತನ್ವಿ ಕೂಡ ಶ್ರೇಷ್ಠಗೆ ಸರಿಯಾಗಿ ಟಕ್ಕರ್ ಕೊಡ್ತಾಳ. ಇವತ್ತು ನನ್ನ ತಂದೆಗೆ ಈ ಪರಿಸ್ಥಿತಿ ಬಂದಿರೋದ ನಿಮ್ ಜೊತೆ ಇದ್ದದ್ರಿಂದ, ನೀವು ನಮ್ಮ ಅಪ್ಪನ ಜೊತೆ ಇಲ್ಲದೆ ಇದ್ದಿದ್ರೆ, ನೀವು ಲೈಫಲ್ಲಿ ಬರ್ದೇ ಇದ್ದಿದ್ರೆ ಖಂಡಿತ ಯಾವುದೇ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ ಅಂತ ತನ್ವಿ ಹೇಳಿದ ತಕ್ಷಣ ಶ್ರೇಷ್ಠ ತನ್ವಿ ಕೆನ್ನೆಗೆ ಬಾರಿಸ್ತಾರೆ. ಅದೇ ಟೈಮ್ಗೆ ತಾಂಡವ್ ಬಂದು ಶ್ರೇಷ್ಠ ಕೆನ್ನೆಗೆ ಬಾರಿಸಿ ಒಂದು ಕ್ಷಣ ಕೂಡ ಇಲ್ಲಿ ಇರಬಾರ್ದು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರ. ಈ ಕಡೆ ತನ್ವಿ ಹತ್ರ ಕ್ಷಮೆ ಕೇಳ್ತಾರೆ ತಾಂಡವ್. ನಂತರ ತಾಂಡವ್ಗೆ ಅರ್ಥ ಆಗಿದೆ ತನ್ನಿಂದ ತಪ್ಪಾಗಿದೆ ಅಂತ. ಹಾಗಾಗಿ ಶ್ರೇಷ್ಠಗೆ ಡಿವೋರ್ಸ್ ಕೊಟ್ಟು ಮತ್ತೆ ಭಾಗ್ಯ ಜೊತೆಗೂಡಿ ಬದುಕನ್ನ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.